ಇವತ್ತು ಕಾಲೇಜ್ ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದೆ ಗೈಸ್. ಆದರೆ ಬಸ್ ಬಂದಿಲ್ಲ, ಅದಕ್ಕೆ ರಿಟರ್ನ್ ಬಂದ್ಬಿಟ್ಟೆ. ಎಷ್ಟು ಚೆನ್ನಾಗೈತೆ ನೋಡೋಕ್ಕೆ, ತುಂಬ ಚೆನ್ನಾಗೈತೆ. ಏನು ಡಿಸ್ಟರ್ಬೆನ್ಸ್ ಇರಲ್ಲ, ಮೀನ್ಸ್ ಗಾಡಿ ಏನು ಇರಲ್ಲ ಗೈಸ್. ನಾನು ಅನ್ಸೋಕ್ಕೆ ನಮಗಂತೂ ಟೈಮೇ ಇಲ್ಲ ಗೈಸ್. ಟೈಮ್ ಇಲ್ಲ ಅಂತಂದರೆ ನಾವು ಬೆಂಗಳೂರಲ್ಲಿ ಬಿದ್ದಿರ್ತೀವಲ್ಲ ಓದೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಗೈಸ್, ಇದೇ ನರಸಿಂಹಸ್ವಾಮಿ ದೇವಸ್ಥಾನ. ಅಂದರೆ ಇವಾಗ ನಮ್ಮೂರಲ್ಲಿ ಆಗಲಿ ನಮ್ಮ ಊರು ಸುತ್ತಮುತ್ತಲು ಎಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಕಟ್ಸ್ತಾವ್ರೆ. ನಮ್ಮಪ್ಪ ಮತ್ತು ಊರಿನ ಬಂದು ನೀರು ಹಾಕ್ತಾಯಿದ್ದಾರೆ, ಅಂದರೆ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿದಲ್ವ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಕ್ಯೂರ್ ಆಗಲಿ ಅಂತ ಹೇಳ್ಬಿಟ್ಟು ಅವ್ರು ನೀರು ಹಾಕ್ತಾಯಿದ್ದಾರೆ. ನಮ್ಮಪ್ಪ ಅಂತೂ ಯಾವಾಗಲೂ ಇದೇ ಕೆಲಸ ಮಾಡ್ತಾನೆ ಇರ್ತಾರೆ. ಅಂದರೆ ಅವ್ರಿಗೆ ಸ್ವಲ್ಪ ದೇವರು ಆ ಥರ ಅಂದರೆ ತುಂಬ ಪ್ರಾಣ ಗೈಸ್. ನೋಡಿ ಗೈಸ್, ಇದು ಬಸವೇಶ್ವರ ದೇವಸ್ಥಾನ ಗೈಸ್. ಇದು ಹಳೆಯ ದೇವಸ್ಥಾನ. ಇದ್ರ ಪಕ್ಕದಲ್ಲಿ ಇದನ್ನು ಕಟ್ಟಿದ್ದಾರೆ ಗೈಸ್, ನರಸಿಂಹಸ್ವಾಮಿ ದೇವಸ್ಥಾನ. ಊರಿನ ಪ್ರಕೃತಿ ಫುಲ್ಲು ಬೆಟ್ಟ ಗುಡ್ಡಗಳೇ ಗೈಸ್. ನೋಡಿ, ಅದು ಮಲ್ಲಪ್ಪ ದೇವಸ್ಥಾನ ಬೆಟ್ಟ ಗೈಸ್. ಇಷ್ಟೋ ದೊಡ್ಡದಾಗಿ ಕಾಣಿಸ್ತೈತಲ್ಲ, ಅದು ಒಂಥರ ಟೂರಿಸ್ಟ್ ಪ್ಲೇಸ್ ಇದ್ದಂಗೆ ಗೈಸ್. ಚೆನ್ನಾಗಿರುತ್ತೆ, ಒಂದ್ಸಲ ಹೋಗಿ ಬಿಟ್ಟು ಬನ್ನಿ ಯಾರಾದರೂ ಈ ವಿಡಿಯೋ ನೋಡ್ತಾಯಿದ್ರೆ. ನೋಡಿ, ಸುತ್ತಮುತ್ತಲು ಕಾಡು. ನಮ್ಮೂರಲ್ಲಿ ಆನೆಗಳ ಕಾಟ ಜಾಸ್ತಿ ಗೈಸ್. ಸೊ ಈ ಮರ ನೋಡಿದ್ರಲ್ಲ ಗೈಸ್, ಬೆಲ್ಪತ್ರಿ ಮರ ಅಂತ ಹೇಳ್ಬಿಟ್ಟು. ಇದು ನೋಡಿ ಈ ಥರ, ಅಂದರೆ ದೇವಸ್ಥಾನಗಳ ಹತ್ರ ಆ್ಯಕ್ಚುಲಿ ಇದ್ದೇ ಇರುತ್ತೆ ಎಲ್ಲ ದೇವಸ್ಥಾನಗಳ ಹತ್ರ. ಸೊ ನನಗೆ ಇದ್ರ ಬಗ್ಗೆ ಏನು ಅಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ, ಯಾಕಂತಂದರೆ ದೇವಸ್ಥಾನ ಹತ್ರನೇ ಯಾಕೆ ಇಕ್ತಾರೆ ಏನು ಅಂತ. ಸೊ ನಮ್ಮ ಅಪ್ಪನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಗೈಸ್, ಅವ್ರು ಹೆಂಗೆ ಹೇಳ್ತಾರೋ ನೋಡೋಣ ಇದ್ರ ಬಗ್ಗೆ. ಅಪ್ಪ, ಯಾಕೆ ಇದು ದೇವಸ್ಥಾನ ಹತ್ರನೇ ಇಕ್ತಾರೆ ಈ ಮರನ ಜಾಸ್ತಿ? ಅಂತ ಹೇಳ್ಬಿಟ್ಟು ಈಶ್ವರನ ಮರ. ಈಶ್ವರ ಮರ ಅಂದ್ರೆ ಇದ್ರ ದೇವ್ರಿಗೆ ಈಶ್ವರ, ಬ್ರಹ್ಮ, ವಿಷ್ಣು, ಈಶ್ವರ ಅಂತ ಇರೋದು. ಈ 3 ಎಲೆಗಳಿದ್ರೆ ಮಾತ್ರ ದೇವ್ರಿಗೆ ಇಕ್ಬೇಕು. ಯಾಕೆ 3 ಎಲೆಗಳಿಗೆ ಮಾತ್ರ ಇಕ್ಬೇಕು? ಬೇರೆ ಒಂದು ಎಲೆ ಹೋದ್ರೆ ಅದು ದೇವ್ರಿಗೆ ಇಕ್ಕಲ್ಲ. ಇದು ಇಕ್ಕಿದ್ರೆ ಏನಾಗ್ತೈತೆ? ಅದು ದೋಷ ಅಂತಾರೆ. ಈ 3 ಎಲೆಗಳು ಮಾತ್ರ. ಹೆಂಗ್ ತಿಳ್ಕೊಂತೀರಾ ನೀವು ದೋಷ ಅಂತ ಹೇಳ್ಬಿಟ್ಟು? ಇದು ತಿಳ್ಕೊಳ್ಳೋದಂದ್ರೆ ಎಲೆಗಳು ಒಂದು ಎಲೆ ಹೋದ್ರೆ ಮಡ್ಕೂಡ್ದು. ಅದು 3 ಎಲೆಗಳೇ ಇರಬೇಕು. 3 ಎಲೆಗಳೇ ಇಕ್ಬೇಕಾ? ಈ ಮರನ ಏನಕ್ಕಾದ್ರೂ ಬೇರೆ ಯೂಸ್ ಮಾಡ್ತೀರಾ? ಅಂದ್ರೆ ಆಗಿನ ಕಾಲದಲ್ಲಿ ವೈದ್ಯ ಪದ್ಧತಿ ಇತ್ತಲ್ಲ, ಅಂದ್ರೆ ನಾಟಿ ವೈದ್ಯ ಪದ್ಧತಿ. ಈ ಅನ್ನದಲ್ಲಿ ಒಳಗೆ ಕುಡುಮಿರ್ತದೆ. ಈ ತಲೆನೋವು ಅಂತವು ಬೇರೆ ಬೇರೆ ಇದ್ರೆ, ಬಿಸಿ ಆದ್ರೆ ಈ ಒಳಗೆ ಕುಡುಮಿರ್ತದೆ. ಇದ್ರೊಳಗೆ ಈ ಕುಡುಮನ ಎತ್ತಿ ತಲೆಗೆ ಹಚ್ಕೊಂಡು ನೈಟ್ ಹಚ್ಕೊಂಡು ಬೆಳಗ್ಗೆ ಹಾಕಿದ್ರೆ ತಲೆನೋವು ಎಲ್ಲ ಕ್ಲಿಯರ್ ಆಗ್ತದೆ. ಹೆಂಗ್ ಹಚ್ಕೊಳ್ಳೋದು ಅದನ್ನ? ಇದನ್ನ ಹೊಡಿಬೇಕು. ಹೊಡೆದ್ಬಿಟ್ಟು ಇದ್ರ ಒಳಗೆ ಕುಡುಮ ಐತೆ, ಅದನ್ನ ತಲೆ ಅಂದ್ರೆ ಅದನ್ನ ಏನಾದ್ರು ಕಾಯಿಸ್ಬೇಕಾ ಅಥವಾ ಬೇಯಿಸ್ಬೇಕಾ? ಎಣ್ಣೆಯಲ್ಲಿ ಏನಿಲ್ಲ, ಆತರ ಏನೂ ಇಲ್ವಾ? ಸರಿ ಗೈಸ್, ನೋಡಿ ಗೈಸ್, ಈ ಮರದ ಬಗ್ಗೆ ಇಷ್ಟು ಮಾತ್ರ ಮಾಹಿತಿ. ಎಲ್ಲ ನೀಟಾಗಿ ಮಾಡ್ತಾ ಇದ್ದಾರೆ ನಮ್ಮೂರವರೆಲ್ಲ ಸೇರಿ. ನೋಡಿ, ಇದು ನಮ್ಮೂರು ಗೌಡ್ರಿ, ಇವರು ನಮ್ಮಪ್ಪ ಅವರು ಗೈಸ್. ಸೊ ಈ ದೇವಸ್ಥಾನ ಯಾವಾಗ ಕನ್ಸ್ಟ್ರಕ್ಷನ್ ಇವಾಗ ಆಗ್ತಾ ಇದೆ ಗೈಸ್. ಯಾವಾಗ ಇದ್ರ ಗೃಹ ಪ್ರವೇಶ ಅದು ನಮ್ಮಪ್ಪ ಅವರು ಮತ್ತು ಇವ್ರು ಹೇಳ್ತಾರೆ. ಬಂದ್ಬಿಡಿ ಗೈಸ್ ಎಲ್ಲರೂ. 24, 25 ಬೆಳಗ್ಗೆ 9 ಗಂಟೆ ಸ್ಟಾರ್ಟಿಂಗು. ತಿರ್ಗಾ ಶುಕ್ರವಾರ ನೈಟು 10 ಗಂಟೆ ತನಕ ಇರ್ತದೆ. ಎಲ್ಲರನ್ನೂ ಆಹ್ವಾನ ಮಾಡಿ. ಹರಕತೆ ಇರ್ತದೆ, ನಾಟಕ ಇರ್ತದೆ, ಕುಂಭಾಭಿಷೇಕ, ಎಷ್ಟು ಮಾತ್ರ ಎಲ್ಲರನ್ನು ಕರೀರಪ್ಪ. ಎಲ್ಲ ಬರ್ಬೇಕಂದ್ರೆ ಏನಂತೆ. ಸರಿ ಗೈಸ್, ನೋಡಿ.